ಮಗುವನ್ನ ಚೂಟ್ ಬಿಟ್ಟು ತೊಟ್ಲು ತಗೋ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಚೆನ್ನಾಗಿ ಮಾಡಿದ್ದಾರೆ ಜಿಎಸ್ಟಿ ವಿಚಾರದಲ್ಲಿ. ಅದೇ ಪದೇ ಪದೇ ಬೆರಳು ಮಾಡುವಂಥದ್ದು ಕೇಂದ್ರದ ವಿಚಾರದಲ್ಲಿ, ಜಿಎಸ್ಟಿ ಕೌನ್ಸಿಲ್ ವಿಚಾರದಲ್ಲಿ. ಸಣ್ಣ ವರ್ತಕರಿಗೆ ಟ್ಯಾಕ್ಸ್ ರಿಲೀಫ್ ಅನ್ನ ಈಗ ಕೊಡ್ತಾ ಇದ್ದಾರೆ. ಬಾಕಿ ವಸೂಲಾತಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ. ನೋಟಿಸ್ನಿಂದ ಕಂಗಾಲಾಗಿದ್ದ ಸಣ್ಣ ವ್ಯಾಪಾರಿಗಳಿಗೆ ಇದೊಂದು ರೀತಿಯಾಗಿ ರಿಲೀಫ್. ಬಾಕಿ ವಸೂಲಾತಿ ಮಾಡದಿರಲು ನಿರ್ಧಾರವನ್ನ ಮಾಡಿದ್ದಾರೆ. ಇನ್ಮುಂದೆ ಜಿಎಸ್ಟಿ ನೋಂದಣಿ ಕಡ್ಡಾಯ ಅಂತ ಹೇಳಿದ್ದಾರೆ. ಇದಾಗಬೇಕಾಗಿದ್ದಿದೆ, ಅದನ್ನ ವ್ಯಾಪಾರಸ್ಥರು ತಿಳ್ಕೊಳ್ಬೇಕು. ಆದ್ರೆ ಈಗ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಅಂದ್ರೆ, ಮಗುನ ಚಿವುಟ್ ಬಿಟ್ಟು ತೊಟ್ಲು ತೂಗ್ಬಿಟ್ಟು ಮಗುನ್ ರಂಸಿದ್ ನಾನೇ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. 3 ವರ್ಷದ ಬಾಕಿ ವಸೂಲಿಯನ್ನ ಈಗ ಸರ್ಕಾರ ಕೈಬಿಟ್ಟಿದೆ. ಸಣ್ಣ ವರ್ತಕರಿಗೆ ಟ್ಯಾಕ್ಸ್ ರಿಲೀಫ್ ಕಟ್ಸ್ಕೊಳಕ್ ಹೇಳಿದ್ದು ಅಧಿಕಾರಿಗಳಿಗೂ ಇವರೇ. ಆಮೇಲೆ ಈಗ ಪಾಪ ಒದ್ದಾಡಿದ ನಂತರ ಮನ್ನಾ ಮಾಡಕ್ ಹೊರಟಿದ್ದು ಇವರೇ. ಚೆನ್ನಾಗಿದೆ ನಿಮ್ಮ ಲೆಕ್ಕಾಚಾರಗಳು. ಟಾರ್ಗೆಟ್ ಕೊಟ್ಟಿದ್ದು ಇವರೇ ಅಧಿಕಾರಿಗಳಿಗೆ. ಸೊ ಏನು ಅಂತಂದ್ರೆ, ಇದರ ಸಿಂಪಲ್ ಆಗಿ ಹೇಳೋದಾದ್ರೆ, ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವಂಥದ್ದು. ನಾನು ನಿಮ್ಮ ಜೊತೆಗಿದ್ದೀನಿ. ಸಣ್ಣ ವರ್ತಕರು ಬಾಕಿ ವಸೂಲಾತಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಈಗ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಈಗ ಫೈನಲಿ ಅವರು ಹೀರೋ ರೀತಿಯಲ್ಲಿ ಕಾಣಿಸಿಕೊಳ್ತಾರೆ. ಈಗ ಜನರ ಪರವಾಗಿ ನಿಂತ್ಕೊಂಡಿದ್ದಾರೆ ನೋಡು ಅಂತ ಹೇಳಿ. ಆದ್ರೆ ನೋಟಿಸ್ ಕಳಿಸುವಂತ ಲೆಕ್ಕಾಚಾರಕ್ಕೆ ತಂದಿಟ್ಟಿದ್ದು ಯಾರು? ಮಾನ್ಯ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಅನ್ನೋದನ್ನ ಡಿಟೇಲ್ ಆಗಿ ಬರೋಣ. ಈಗ ಸದ್ಯಕ್ಕೆ ಆಗ್ತಾ ಇರುವಂತ ಬೆಳವಣಿಗೆ ಏನು? ಸಣ್ಣ ವರ್ತಕರು ಜಿಎಸ್ಟಿ ವಸೂಲಿಯನ್ನ ಈಗ ಸದ್ಯಕ್ಕೆ ಅವರಿಂದ ಮಾಡಬಾರದು ಅಂತ ಹೇಳಿದ್ದಾರೆ. 3 ವರ್ಷದ ಬಾಕಿ ವಸೂಲಿಯನ್ನ ಈಗ ಸರ್ಕಾರ ಕೈಬಿಟ್ಟಿದೆ. ಬಾಕಿ ವಸೂಲಾತಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಬಟ್ ಕೊಟ್ಟ ನೋಟಿಸಿನ ಕಥೆ ಏನು? ಕಾನೂನಾತ್ಮಕವಾಗಿ ಅದಕ್ಕೆ ಅವಕಾಶ ಇದೆಯಾ? ಆ ರೀತಿಯಾಗಿ ನನಗೇನು ಅನುಮಾನ ಆ ವಿಚಾರದಲ್ಲಿ. ನೋಟಿಸ್ ಅನ್ನ ಹಾಗೆ ಏಕಾಏಕಿಯಾಗಿ ಮನ್ನಾ ಮಾಡಕ್ ಆಗೋದಿಲ್ಲ, ಮನ್ನಾ ಮಾಡಕ್ ಬರೋದಿಲ್ಲ. ಅವಾಗ ಹೇಗೆ, ಯಾವ ರೀತಿಯಾಗಿ ಗೊತ್ತಿಲ್ಲ. ಅದರಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಂತೇಳಿ ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೀನಿ, ಲೀಗಲ್ ಆಗಿ ಏನ್ ಪರಿಸ್ಥಿತಿ ಅಂತ ಹೇಳಿ. 40 ಲಕ್ಷಕ್ಕಿಂತ ಅಂದರೆ ಕಾಂಪೋಸಿಟ್ ಟ್ಯಾಕ್ಸ್ ತಾನೆ. ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ, ಜಿಎಸ್ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ. ಜಿಎಸ್ಟಿ ಕೌನ್ಸಿಲ್ನಲ್ಲಿ ಅದು ತೀರ್ಮಾನ ಮಾಡಿ ಹಾಕೋದು. 1% ಟ್ಯಾಕ್ಸನ್ನ ಹಾಕಿದ್ದಾರೆ. ಅದು 40 ಲಕ್ಷಕ್ಕಿಂತ ಜಾಸ್ತಿ. ಟರ್ನ್ಓವರ್ ಅಂಥವ್ರು ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ಸಣ್ಣ ವ್ಯಾಪಾರಿಗಳು ಅಲ್ಲದೇನೆ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ. ಆಮೇಲೆ 3 ವರ್ಷದಿಂದ ಟ್ಯಾಕ್ಸು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಸ್ವಲ್ಪ ಇರ್ರಿ, ಯಾಕೆ ನೀವು ಅಷ್ಟೊಂದು, ನೀನು ಯಾವಾಗಲೂ ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ಅಂತ ನಿಂದು ಅಲ್ಲಿ, ಆಮೇಲೆ ಕೇಳ್ಬೇ. ನೀನು ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ಅಂತಲ್ಲ ನಿನ್ನ ಇದು ಯಾವಾಗಲೂ. ನಮ್ಮ ಕ್ಷೇತ್ರದವನು, ಅದಕ್ಕೆ ಕೇಳ್ತಾ ಇರೋದು. ನಾವು ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ,
ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದಾವಲ್ಲ ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡಲ್ಲ. ಆಮೇಲೆ ಈ 2 ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ, ಅದನ್ನ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು. ಸೊ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಾನೆಲ್ಲ ನಿಮ್ಮ ಆಪತ್ ಬಾಂಧವ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ವಸೂಲಿ ಮಾಡೋದು ಬೇಡ ಅಂತೇಳಿ, ವಸೂಲಿ ಮಾಡಿ ಅಂತ ಹೇಳಿದ್ದು ಇವರೇ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಪಬ್ಲಿಕ್ ಟಿವಿ ಸರಣಿ ವರದಿಯ ಬಳಿಕ ಸಣ್ಣ ವರ್ತಕರಿಗೆ ಈಗ ಬಿಗ್ ರಿಲೀಫ್ ಸಿಗ್ತಾ ಇದೆ. ಹಾಲು ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಶಾಕ್ ಬಗ್ಗೆ ನಿರಂತರ ವರದಿಯನ್ನ ಪಬ್ಲಿಕ್ ಟಿವಿ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಈಗ ಬಾಕಿ ವಸೂಲಾತಿಯಿಂದ ಈಗ ಸರ್ಕಾರ ಹಿಂದೆ ಸರಿದಿದೆ. ನಮ್ಮ ವರದಿ ನಮ್ಮ ಇಂಪ್ಯಾಕ್ಟ್.